ಹಾಯ್ ಗಾಯ್ಸ್, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ನೀವು ನೋಡ್ತಿದ್ದೀರಾ ಆವಿಸ್ ಕನ್ನಡ ಬ್ಲಾಗ್ಸ್. ಸೊ ಈ ವಿಡಿಯೋದಲ್ಲಿ ನೀವು ಥಂಬ್ನೇಲಲ್ಲಿ ನೋಡಿರೋ ಹಾಗೆ ಫೋಟೋಶೂಟ್ ಬಗ್ಗೆ ಇರುತ್ತೆ. ಬೇಬಿ ಫೋಟೋಶೂಟ್ ಮನೇಲೇ ಒಂದು ಸ್ಮಾಲ್ ಐಡಿಯಾಸ್ ಯೂಸ್ ಮಾಡಿಕೊಂಡು ಹೇಗೆ ಫೋಟೋಶೂಟ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಇದ್ರ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂತ ಹೇಳಿದರೆ, ನಮ್ಮ ಪಾಪು ಹುಟ್ಟಿರೋದು ಜಾನ್ ಮಂತಲ್ಲಿ. ಸೊ ಇಟ್ ವಾಸ್ ರೈಟ್ ದೆನ್ ಈ ಪ್ಯಾಂಡಮಿಕ್ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆಗಿದ್ದು. ನನಗೆ ಪಾಪುದು ಪ್ರೊಫೆಷ್ನಲ್ ಫೋಟೋಶೂಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಬಿಕಾಸ್ ಆಫ್ ಆಲ್ ದಿಸ್ ರೀಸನ್ಸ್ ನನಗೆ ಮಾಡೋಕ್ಕಾಗಲೇ ಇಲ್ಲ ಸೇಫ್ಟಿ ಮೆಷರ್ಸಿಂದ. ಬಟ್ ದೆನ್ ದಟ್ ಡಿಡ್ ನಾಟ್ ಸ್ಟಾಪ್ ಮೀ ಡೂಯಿಂಗ್ ಅ ಫೋಟೋಶೂಟ್ ಎಟ್ ಹೋಮ್. ಸೊ ಸಿಂಪಲ್ ಐಡಿಯಾಸ್ನ ಯೂಸ್ ಮಾಡಿಕೊಂಡು ನಾನು ಮನೇಲೇ ಎವ್ರಿ ಮಂತ್ ಒಂದು ಐಡಿಯಾಸ್ ಯೂಸ್ ಮಾಡಿಕೊಂಡು ನಾನು ಫೋಟೋ ತೆಗೆದಿದ್ದೀನಿ ಮೊಬೈಲಲ್ಲೇ. ಅಟ್ಲೀಸ್ಟ್ ಮೆಮರೀಸ್ಗೋಸ್ಕರ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ ಒಂದು ಗಿಲ್ಟ್ ಇರಲ್ಲ, ಅಯ್ಯೋ ನಾನೇನು ಫೋಟೋಸ್ ತೆಗಿಯೋಕ್ಕಾಗಲಿಲ್ಲ ಎವ್ರಿ ಮಂತ್ ಅಂತ ಹೇಳಿ. ಸೊ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು 8th ಮಂತ್ ಫೋಟೋಶೂಟ್ ಮಾಡಿರೋ ಬಗ್ಗೆ ಹೇಳ್ತೀನಿ. ದಟ್ಸ್ ಬಿಕಾಸ್ ಅದು ಲೇಟೆಸ್ಟ್ ನಾನು ಮಾಡಿರೋದು. ಸೊ ರೀಸೆಂಟಾಗಿ ತೆಗ್ದಿರೋದ್ರಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಐವ್ ಡಿಸೈಡೆಡ್. ಸೊ ನಾನು ಹೇಗೆ ಫೋಟೋಶೂಟ್ ಅಂದರೆ ಯಾವ ಐಡಿಯಾ ಯೂಸ್ ಮಾಡಿಕೊಂಡೆ ಆ್ಯಂಡ್ ಹೇಗಿತ್ತು ಅಂತ ಅನ್ನೋದನ್ನು ನೋಡೋಣ ಈಗ. ಸೊ ಮೊದಲಿಗೆ ನಾನಿಲ್ಲಿ ವೈಟ್ ಪಂಚೆ ಯೂಸ್ ಮಾಡ್ತಾ ಇದ್ದೀನಿ. ಎನಿಥಿಂಗ್ ಕುಡ್ ಬಿ ಯೂಸ್ಡ್. ಸೊ ವೈಟಲ್ಲಿ ಸೀರೆ ಅಥವಾ ಪಂಚೆ, ದುಪ್ಪಟ್ಟ, ಎನಿಥಿಂಗ್. ಸೊ ನನಗೆ ಹ್ಯಾಂಡಿಯಾಗಿ ಸಿಕ್ಕಿರೋದು ವೈಟ್ ಪಂಚೆ ಇತ್ತು, ಪ್ಲೇನ್ ಆಗಿತ್ತು, ಆದ್ದರಿಂದ ಅದನ್ನು ಯೂಸ್ ಮಾಡಿದ್ದೀನಿ. ನಂತರ ನೀವು ಇಲ್ಲಿ ನೋಡ್ತಿರೋ ಹಾಗೆ ಬಿಸ್ಕೆಟ್ಸ್ ಇದೆ, ಬಿಸ್ಕೆಟ್ ಪ್ಯಾಕೆಟ್ಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಸರ್ಕ್ಯುಲರ್ ಇರೋ ಬಿಸ್ಕೆಟ್ಸೇ ನಂಗೆ ಬೇಕಿತ್ತು. ಅದು ಯಾಕೆಂತ ನಿಮ್ಗೆ ಹೇಳ್ತೀನಿ. ಸೊ ಆ ಬಿಸ್ಕೆಟ್ಸ್ನ ಯೂಸ್ ಮಾಡಿಕೊಂಡು ನಾನು ಈ ಥರ 8 ಶೇಪ್ ಮಾಡಿದೆ. ಸೊ 8 ಯಾಕಂತ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಸಿನ್ಸ್ ಇಟ್ ಈಸ್ 8th ಮಂತ್ ಬರ್ತ್ಡೇ ಆಗಿರೋದ್ರಿಂದ ನಾನು 8ನ ಡ್ರಾ ಮಾಡಿದೆ ಯೂಸಿಂಗ್ ದೀಸ್ ಬಿಸ್ಕೆಟ್ಸ್. ಸೊ ಈ ಥರ 8 ಡ್ರಾ ಆದಮೇಲೆ ನಾನು 2 ಬಿಸ್ಕೆಟ್ಸ್ನ ಜೊತೆಯಾಗಿಟ್ಟು 8 ಪೇರ್ ಮಾಡಿದೆ. ಸೊ ಅಗೇನ್ ಟು ಸಿಗ್ನಿಫೈ 8 ಅಂದರೆ 8th ಮಂತ್ ಇರೋದ್ರಿಂದ. ಸೊ 2 ರೌಂಡ್ ಇರಾಗಿರೋ ಶೇಪಲ್ಲಿ ಯಾಕೆ ಬಿಸ್ಕೆಟ್ಸ್ ತೊಗೊಳ್ಬೇಕಿತ್ತು ಅಂತ ಹೇಳಿದರೆ, 2 ಬಿಸ್ಕೆಟ್ಸ್ನ ಜಾಯಿನ್ ಮಾಡೋದ್ರಿಂದ 8 ಶೇಪಲ್ಲಿ ಬರುತ್ತೆ ಅದು. ಸೊ ಹಾಗಾಗಿ ರೌಂಡ್ ಇರೋ ಬಿಸ್ಕೆಟ್ಸ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಸೊ ನಾವು ಯು ಕ್ಯಾನ್ ಸಿ ಈ ಥರ ಬಂದಿದೆ ಅದು. ಸೊ ನೆಕ್ಸ್ಟ್ ನಾನು ಈ ಥರ ಅದರ್ ಸೈಡ್ ಆಫ್ ದ ಪಂಚೆ ಒಂದು ಜಿಂಕೆ ಮತ್ತು ಫ್ಲವರ್ ನ ಇಟ್ಟೆ. ಸೊ ದ್ಯಾಟ್ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳಿ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಅದು. ಆ್ಯಂಡ್ ದಟ್ಸ್ ಆಲ್. ಈಗ ಪಾಪುನ ಕೂರಿಸ್ಬಿಟ್ಟು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಪಿಕ್ಚರ್ಸ್ನ ಕ್ಲಿಕ್ ಮಾಡಿದೆ ಆ್ಯಂಡ್ ಕೆಲವೊಂದು ವೀಡಿಯೋಸ್ ಕೂಡ ರೆಕಾರ್ಡ್ ಮಾಡಿದೆ. ನಿಮ್ಮ ಪಾಪು ಏನು ಮಾಡಿದ್ರೆ ನಗಾಡತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಚೆನ್ನಾಗಿ. ಸೊ ಆ ಟ್ರಿಕ್ನ ಯೂಸ್ ಮಾಡಿಕೊಂಡು ಅವನಿಗೆ ಸ್ಮೈಲ್ ಕೊಡೋ ಥರ ಮಾಡಿದರೆ, ಅಥವಾ ಅವಳಿಗೂ ಸ್ಮೈಲ್ ಕೊಡೋ ಥರ ಮಾಡಿದರೆ ಒಳ್ಳೊಳ್ಳೆ ಶಾರ್ಟ್ಸ್ ತೆಗಿಬೋದು.
ಫೋಟೋಶೂಟ್. ಯಾ ಸಿಂಪಲ್ ಆಗಿತ್ತು, ಬಟ್ ದೆನ್ ನಾನು ಆಗಲೇ ಹೇಳಿರೋ ಹಾಗೆ ಮೆಮ್ರಿ ಲೇನಲ್ಲಿ ಇರುತ್ತೆ ಇದು. ಸೊ ಪಾಪು ದೊಡ್ಡದಾದಾಗ ಓಕೆ ಇವನು 8 ಮಂತ್ ಇರುವಾಗ ಓಕೆ ಏನು ಮಾಡಿಲ್ಲ ಅಂತ ಹೇಳಿ ಆ ಥರ ಒಂದು ಗಿಲ್ಟ್ ಇರಲ್ಲ. ಸೊ ಐ ಆಮ್ ಡೆಫಿನೆಟ್ಲಿ ಹ್ಯಾಪಿ ಅಬೌಟ್ ಇಟ್. ಲೆಟ್ ಮಿ ನೋ ಇಫ್ ಯು ಹ್ಯಾವ್ ಲೈಕ್ಡ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ನಾನು ಏನೇ ಹಾಕಿದರೂ ಕೂಡ ನಿಮಗದು ನೋಟಿಫೈ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಹ್ಯಾಪಿ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.